ಸೊ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಈಗ ಸ್ವತಃ ರಜಾಕ್ ಅವ್ರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರಾಧಕ್ಕ. ಓಕೆ, ಇವತ್ತು ಬಹಳಷ್ಟು ಜನ ಏನು ಸೇರಿದ್ರು ಸರ್, ಅವ್ರ ಪರಿಚಯ ನಮಗಿಲ್ಲ, ನಮಗಿರೋದು ನೀವು ಒಬ್ಬರೇ ಪರಿಚಯ. ಅವರೆಲ್ಲ ಯಾರು ಸರ್? ಅವರೆಲ್ಲ ಧಾರ್ಮಿಕ ಗುರುಗಳ ಅವರು? ಹೌದು, ನಮ್ಮ ರಾಜ್ಯದ ದೊಡ್ಡ ದೊಡ್ಡ ಸಂಸ್ಥೆಗಳ ಹಿರಿಯರು, ಮಸೀದಿ ಇಮಾಮ್ಗಳು, ಖತೀಬ್ಗಳು, ಪ್ರತಿಯೊಂದು ರಾಜ್ಯದಿಂದ ಇಬ್ರು ಅಂತ ಕರೆದಿದ್ವಿ. ಆದ್ರೆ ಪ್ರೆಸ್ ಕ್ಲಬ್ ರೂಲ್ಸ್ ಪ್ರಕಾರ ಅದು 20 ಜನರಿಗಿಂತ ಜಾಸ್ತಿ ಮೇಲೆ ಕೂರಂಗಿಲ್ಲ. ಎಲ್ರು ಮುಂದೆ ಕೆಳಗಡೆ ಕೂತಿದ್ರು, ಚಾನೆಲ್ಗಳಿಗೆ ಮಾತಾಡಿದ್ದಾರೆ. ಇವರೆಲ್ಲ ನಮ್ಮ ಧರ್ಮಗುರುಗಳಾಗಿರ್ತಾರೆ. ಸೊ ಇವರೆಲ್ಲ ಧರ್ಮಗುರುಗಳು. ಸೊ ಯು ಆರ್ ಅ ಲೀಡರ್, ಅವ್ರಿಗೆ ಲೀಡರಾ ನೀವು ಅಥವಾ ಅವರೆಲ್ಲ ಒಟ್ಟು ಸೇರಿಸಿದ್ದು ನೀವಾ? ನಾನು ಅಲ್ಲೇ ಹೇಳಿದೆ, ಇವರ ಮಧ್ಯ ಕುತ್ಕೊಳ್ಳುವ ಯೋಗ್ಯತೆ ನನಗಿಲ್ಲ. ಯಾಕಂದ್ರೆ ಇವರು ಇಷ್ಟು ಗೌರವಾನ್ವಿತ ದೊಡ್ಡವರು. ಆದ್ರೆ ಕನ್ನಡ ಲ್ಯಾಂಗ್ವೇಜ್ಗೋಸ್ಕರ ಅಂತ ನಾನು ಕುತ್ಕೊಂಡು ಅವ್ರು ಹೇಳೋದನ್ನ ಅನುವಾದ ಮಾಡಿದೆ. ಆಮೇಲೆ ಒಬ್ಬ ಮುಸ್ಲಿಂ ಮುಖಂಡನಾಗಿ ನಾನು 12 ವರ್ಷಗಳಿಂದ ಸಮುದಾಯವನ್ನ ನಾನು ಸ್ಪಂದಿಸ್ತಾ ಬರ್ತಾ ಇದ್ದೀನಿ. ನಾನು ಒಂದೆರಡು ಮಾತನ್ನ ಮಾತಾಡಿದ್ದೀನಿ. ಬಟ್ ಇದು 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 ಇರ್ರೆಲವೆಂಟ್. ಬಟ್ ಆದ್ರೂ ಒಂದು ರಿಕ್ವೆಸ್ಟ್, ಮನವಿ ಇದು ಏನು ಅಂತಂದ್ರೆ, ದಯವಿಟ್ಟು ನಿಮ್ಮ ಧಾರ್ಮಿಕ ಗುರುಗಳಿಗೆ ಕನ್ನಡ ಕಲ್ತ್ಕೊಳ್ಳೋಕೆ ಹೇಳಿ. ಕಮ್ಯುನಿಕೇಶನ್ ತುಂಬಾ ಈಸಿಯಾಗಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಮಾಡೋಣ ಫೇರ್ ಸರ್. ಈಗ ಪಾಯಿಂಟ್ಗೆ ಬರೋದಾದ್ರೆ ಸರ್, ಮಠಾಧೀಶರುಗಳು ಒಬ್ಬ ರಾಜಕೀಯ ನಾಯಕನ ಪರವಾಗಿ ಮಾತಾಡಿದ್ದಾರೆ. ಸ್ವಾಮೀಜಿಗಳು ಬೀದಿಗೆ ಬಂದು ಒಂದು ಪಾರ್ಟಿಯ ಬಗ್ಗೆ ಅಥವಾ ತಮ್ಮ ನೆಚ್ಚಿನ ನಾಯಕ ಅಥವಾ ತಾವು ರೆಪ್ರೆಸೆಂಟ್ ಮಾಡುವ ಸಮುದಾಯದ ಭಾಗವಾಗಿ ಇದ್ದಾರೆ, ಅವ್ರ ಪರ ಮಾತಾಡಿದ್ರೆ, ಮಠಾಧೀಶರಿಗೆ ಸ್ವಾಮೀಜಿಗಳಿಗೆ ಏನ್ರಿ ಕೆಲಸ? ರಾಜಕೀಯ ನೀವು ಮಾಡ್ಬೇಕಾಗಿರೋದು ಮಾಡಿ, ಅದನ್ನ ಬಿಟ್ಬಿಟ್ಟು ಈಗ ಬಂದು ರಾಜಕೀಯದಲ್ಲಿ ತಲೆ ಹಾಕಕ್ ಹೋಗ್ಬೇಡಿ ಅಂತ ನೀವು ಮಾತಾಡಿದ್ದೀವಿ. ಇವತ್ತು ಮುಸಲ್ಮಾನ ಧರ್ಮಗುರುಗಳು ಈ ರೀತಿಯಾದಂತಹ ಒಂದು ಬೇಡಿಕೆ ಅಥವಾ ಒಂದು ಎಚ್ಚರಿಕೆ ಅಥವಾ ಒಂದು ಮನವಿ, ಅವ್ರಿಗೂ ಅದೇ ರೂಲ್ಸ್ ಅಪ್ಲೈ ಆಗುತ್ತಲ್ಲ ಸರ್? ನೋಡಿ ಮ್ಯಾಮ್, ನಾವು ಈ ತರ ಚರ್ಚೆಗಳು ಎಷ್ಟೋ ಮಾಡಿದ್ದೀವಿ. ಇತರ ಸಮುದಾಯದವರು ಏನ್ ಮಾಡಿದ್ರು ಚಮತ್ಕಾರಗಳು. ನಾವು ಮಾಡಿದ್ರೆ ತಪ್ಪು ಅಂತ ಯಾಕೆ ಬಿಂಬಿಸ್ತೀರಿ? ಚಮತ್ಕಾರ ಬಲಾತ್ಕಾರ ಪ್ರಶ್ನೆ ಅಲ್ಲ, ಅಲ್ಲೂ ಅದೇ ಪ್ರಶ್ನೆ ಇತ್ತು. ಹಂಗಾಗಿನೇ ಈ ಪ್ರಶ್ನೆ ಇವಾಗ ಉದ್ಭವ ಆಗ್ತಾ ಇರೋದು. ರಜಾಕ್ ಸರ್, ಪ್ರಶ್ನೆ ಕೇಳಿದೀನಿ, ಬಟ್ ನೀವ್ ಅದನ್ನ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ರಿ. ಹಿಂಗಾಗಿ ನಾನು ಅಬ್ಜೆಕ್ಟ್ ಮಾಡಿದೀನಿ. ಮಠಾಧೀಶರುಗಳು ಬೀದಿಗಿಳಿದಾಗ ನಾನು ನೀವು ಕೂತು ಡಿಸ್ಕಷನ್ ಮಾಡಿದೀವಿ ರಜಾಕ್ ಅವ್ರೆ. ನೀವು ಕೂತು ಮಾಡಿದೀವಿ, ಅದು ತಪ್ಪು ಅಂತಾನೂ ಕೂಡ ಹೇಳಿದೀವಿ. ಸೇಮ್ ರೂಲ್ಸ್ ಅಪ್ಲೈಸ್ ಅಷ್ಟೇ. ಮೇಡಮ್, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ರವರಿಗೆ ಮುಖ್ಯಮಂತ್ರಿಗಳು ಮಾಡಲೇಬೇಕು ಅಂತ ಮಠಾಧೀಶರು ಆಚೆ ಬಂದು ಮಾತಾಡಿದ್ದಾರೆ. ಅದನ್ನ ನಾವು ನೋಡಿದ್ದೀವಿ, ನೀವು ಪ್ರಸಾರ ಮಾಡಿದ್ದೀರಾ. ಈಗ ನಾನಿವತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಯಾವ ತರ ಕೊಡ್ಬೇಕು ಅಂತ ಹೇಳಿದ್ರೆ, 2023ರಿಂದ ಹಿಂದೆ 5 ಚುನಾವಣೆಗಳ ಫಲಿತಾಂಶವನ್ನ ಎತ್ಕೊಂಡು ಒಂದು ವಿಶ್ಲೇಷಣೆ ಮಾಡ್ಬಿಟ್ಟು ಆಮೇಲೆ ಈ ಪ್ರಶ್ನೆಯನ್ನ ಕೇಳಿ. ಯಾಕೆ ಅಂತ ಹೇಳಿದ್ರೆ, ಇದೇ ಉಲಮಾಗಳು ಬೀದಿಗಿಳಿದು ಪ್ರತಿಯೊಂದು ಮನೆಯಲ್ಲಿ ವೋಟರ್ಸ್ ಇದಾರ, ಎಲ್ಲಿದ್ದಾರೆ, ಏನಿಲ್ಲ ಅಂತ ಇವರ ಆದೇಶದ ಮೇಲೆ ಪ್ರತಿಯೊಂದು ಏರಿಯಾದಲ್ಲಿ ನಾವು ಕೆಲಸ ಮಾಡಿ, ಏರಿಯಾದ ಹಿರಿಯರು ಈ 2023 ಚುನಾವಣೆಯಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರೇ ಕೆಲಸ ಮಾಡಿದ್ರು ಅಂತಲ್ಲ, ಪ್ರತಿಯೊಬ್ಬ ಏರಿಯಾದ ಹಿರಿಯರು ವೋಟರ್ ಲಿಸ್ಟ್ ಇಟ್ಕೊಂಡು ಮನೆ ಮನೆಗೆ ಹೋಗ್ಬಿಟ್ಟು, ಇಲ್ಲಿ ವೋಟರ್ಗಳಿದ್ದವರೆಲ್ಲ ಬೇರೆ ಏರಿಯಾಗೆ ಶಿಫ್ಟ್ ಆಗವ್ರಂತೆ, ಎಲ್ಲಿಗೋಗವ್ರೆ, ಹೆಂಗೆ ಏನು ಅಂತ ಅವ್ರನ್ನ ಕಂಡಿಡ್ದು ಕರೆದು ಅಲ್ಲಿ ವೋಟಿಂಗ್ ಮಾಡಿಸಿ 92% ವೋಟಿಂಗ್ ಮಾಡಿಸೋದಿಕ್ಕೆ ಇವರೇ ಕಾರಣರಾಗ್ತಾರೆ. ಸಮುದಾಯಕ್ಕೆ ಲಾಭ ಆಗಕ್ಕೂ ಇವರೇ ಕಾರಣ, ಸಮುದಾಯಕ್ಕೆ ನಷ್ಟ ಆದ್ರೂ ಇವರೇ ಮುಂದೆ ಬರಬೇಕು. ಸ್ವಾತಂತ್ರ್ಯದ ಹೋರಾಟಕ್ಕೆ ಇದೇ ಉಲಮಾ ಇಕ್ರಾಮ್ ನಿಂತ್ಕೊಂಡ್ರು. ಅವರ ಮಾರ್ಗದರ್ಶನದ ಮೇಲೆನೆ ನಾವ್ ಏನ್ ಕೆಲಸ ಮಾಡಿದ್ರು ಅವರ ಆದೇಶದಿಂದಲೇ ನಾವು ಮಾಡೋದು. ಇವತ್ತು ಇವ್ರು ಯಾಕೆ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ, ನಾವು ದಾವಣಗೆರೆ ದಕ್ಷಿಣದಲ್ಲಿ ಒಂದು ನಾಯಕವನ್ನ ಕೊಟ್ಟು ನಮ್ಮ ರೆಪ್ರೆಸೆಂಟೇಷನ್ ಅನ್ನ ಅಸೆಂಬ್ಲಿಯಲ್ಲಿ ಜಾಸ್ತಿ ಮಾಡೋಣ ಅಂತ ಹೋದ ಸಂದರ್ಭದಲ್ಲಿ ಇರುವ ನಾಯಕರನ್ನ ಉಚ್ಚಾಟನೆ ಮಾಡ್ತಿದೆ ಅಲ್ಲ ಕಾಂಗ್ರೆಸ್. ಅದಕ್ಕೆ ಪ್ರಶ್ನೆ ಮಾಡಕ್ಕೆ ಸುದ್ದಿಗೋಷ್ಠಿ ಮಾಡಿದ್ದೀವತ್ತು. ನಮ್ಮ ಸಮುದಾಯ ರೀಸೆಂಟ್ಲಿ ನಡೆದ ಕ್ಯಾಸ್ಟ್ ಸರ್ವೆನಲ್ಲಿ 13% ಇದೆ ಅಂತ ಬಂದಿದೆ. ಇದೇ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರು ಮಾಡಿರುವ ಕ್ಯಾಸ್ಟ್ ಸರ್ವೆನಲ್ಲಿ. ಅದೇ ಲಿಂಗಾಯತ್ ಸಮುದಾಯ 11% ಇದೆ. ಇವಾಗ ನಮಗೆ 15 ಸೀಟು, 15 ಟಿಕೆಟ್ಸ್ ಕೊಡ್ತಾರೆ ಎಲೆಕ್ಷನ್ ಇದ್ ಮಾಡಕ್ಕೆ. ಅವ್ರಿಗೆ 59 ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರೆ ಇದು ತಾರತಮ್ಯ ಅಲ್ವಾ?
ಅದೇ ಶಾಮನೂರು ಶಿವಶಂಕರಪ್ಪನವರು ವೇದಿಕೆ ಮೇಲೆ ಕುತ್ಕೊಂಡು ಶಿವಮೊಗ್ಗದಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಕೊಡಿ ಅಂತ ಡೈರೆಕ್ಟ್ ಹೇಳ್ತಾರೆ. ಅವ್ರ ಮೇಲೆ ಏನ್ ಶೋಕಾಸ್ ನೋಟಿಸು ಇಲ್ಲ, ಆಕ್ಷನ್ ಇಲ್ಲ. ಆದ್ರೆ ಇಲ್ಲಿ ಒಂದು ಶೋಕಾಸ್ ನೋಟಿಸು ಇಲ್ಲ, ಆಕ್ಷನ್ ಇಲ್ಲ, ಡೈರೆಕ್ಟ್ ಉಚ್ಚಾಟನೆ. ಯಾಕೆ ಮುಸಲ್ಮಾನರು ಅಂದ್ರೆ ಅಷ್ಟು ಕೇವಲನಾ? ನೀವು ಅಲ್ಲಿ ಬೇರೆ ಸಮುದಾಯದವ್ರಿಗೆ ಏನು ಆಕ್ಷನ್ ತಗೊಳಲ್ಲ. ಇವತ್ತು ಇವ್ರ ಮೇಲೆ ಆಂಟಿ ಪಾರ್ಟಿ ಆಕ್ಟಿವಿಟಿ ಅಂತ ಆಕ್ಷನ್ ತಗೊಂಡ್ರೆ ಸಮುದಾಯದ ಹಿರಿಯರು ಬಂದು ಕೇಳಬಾರ್ದ? ಅದೇ ಸಮರ್ ಶ್ಯಾಮ್ನವರು 2 ದಿನ ಮುಂಚೆ ಹೋಗ್ಬಿಟ್ಟು ನಾಮಿನೇಷನ್ ಹಾಕಿದ್ರೆ ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗಲ್ಲ. ಅದು ಎಲ್ಲೋ ಒಂದ್ ಕಡೆ ಹಿಂದೆಯಿಂದ ಏನೋ ಈ ಮಾಡಿ ವಿಚಾರನ ನಾವು ನೀವು ಡಿಸ್ಕಸ್ ಮಾಡಿ ಒಂದು 15 ದಿನ ಆಯ್ತಾ? 15 ದಿನದಿಂದಲೂ ಕಾಂಗ್ರೆಸ್ ಪಾರ್ಟಿ ಈ ಬಗ್ಗೆ ಯಾವುದೇ ರೀತಿಯಾದಂತ ಮಾತುಗಳನ್ನ ಆಡ್ತಾ ಇಲ್ಲ ಅನ್ನೋದಾದರೆ ವಾಟ್ ಈಸ್ ದ ಮೆಸೇಜ್ ಕಮ್ಯುನಿಟಿಗೆ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕೆಪಿಸಿಸಿ ಆಫೀಸ್ ಒಳಗಡೆ ಕುತ್ಕೊಂಡು ಮೈನಾರಿಟಿಯ ಪ್ರೆಸ್ ಕಾನ್ಫರೆನ್ಸ್ ಅನ್ಕೊಂಡು ಮೈನಾರಿಟಿ ಮಿನಿಸ್ಟರ್ ವಿರುದ್ಧ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರಂದ್ರೆ ಈ ಪಕ್ಷದಲ್ಲಿ ಯಾವ ತರ ಶಿಸ್ತಿದೆ? ಯಾರು ಇದಕ್ಕೆ ಪ್ರಶ್ನೆ ಮಾಡಬಾರ್ದ? ಅದು ಪಕ್ಷದ ನೋಡಲ್ಲ ಅಬ್ದುಲ್ ರಜಾಕ್ ಅವರೇ, ನಿಮ್ಮ ಕಮ್ಯುನಿಟಿಯ ಲೀಡರ್ಸ್ ನಲ್ಲಿ ಒಗ್ಗಟ್ಟಿಲ್ಲ ಅಂತ ನೋಡ್ತೀವಿ. ನೀವು ಇದೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ತಾವು ಮಾತಾಡಿದ್ರಿ, ಇದೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರು ಒಕ್ಕೊರಲಿನಿಂದ ಪಕ್ಷಾತೀತವಾಗಿ ಮಾತಾಡ್ತಾರೆ. ಇದೇ ಜಾತಿ ಗಣತಿ ಬಂದಂತಹ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಒಕ್ಕಲಿಗ ಲಿಂಗಾಯತ ನಾಯಕರು ಒಗ್ಗಟ್ಟಾಗ್ತಾರೆ. ಆದ್ರೆ ನಿಮ್ಮ ಕಮ್ಯುನಿಟಿಯಲ್ಲಿ ಜಮೀರ್ ಅಹಮದ್ ಖಾನ್, ನಸೀರ್ ಮತ್ತು ಜಬ್ಬಾರ್ ಕಾಲ್ ಎಳೆದಿದ್ದು ಬೇರೆ ಕಮ್ಯುನಿಟಿ ಅವರಲ್ಲ, ನಿಮ್ಮ ಕಮ್ಯುನಿಟಿಯ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು. ಸೊ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಯಾರ ಬಗ್ಗೆ ಮಾತಾಡ್ತೀರಿ? ನಿಮ್ ಕಮ್ಯುನಿಟಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಒಪ್ಕೊಳ್ಳಿ ಫಸ್ಟ್. ನಿಮ್ಮ ಉಲ್ಮಾಗಳು ಹೇಳ್ಬೇಕಾಗಿರೋದು ಕೆಪಿಸಿಸಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲ. ನಿಮ್ಮ ಉಲ್ಮಾಗಳು ಹೇಳ್ಬೇಕಾಗಿರೋದು ನಿಮ್ಮ ಕಮ್ಯುನಿಟಿಯಲ್ಲೇ ಒಬ್ಬರ ಕಾಲೊಬ್ರು ಎಳಿತಾ ಇರುವಂತ ಲೀಡರ್ಸ್ಗೆ. ದಯವಿಟ್ಟು 1 ನಿಮಿಷ ಕೇಳಿಸ್ಕೊಳ್ಳಿ. ಕಮ್ಯುನಿಟಿಯಲ್ಲಿ ಒಗ್ಗಟ್ಟಿರ್ತಿರ್ಲಿಲ್ಲ ಅಂದ್ರೆ 92% ವೋಟು ಡೈರೆಕ್ಟ್ ಕಾಂಗ್ರೆಸ್ಗೆ ಒಂದೇ ಕಡೆ ನಾವು ಮಾಡ್ತಿರ್ಲಿಲ್ಲ. ನಾನು ಹೇಳ್ತಿರೋದು ಕಮ್ಯುನಿಟಿಯಲ್ಲ, ಕಮ್ಯುನಿಟಿ ಲೀಡರ್ಸ್ ಗಳಲ್ಲಿ ಲೀಡರ್ಸ್. ಕೇಳಿಸ್ಕೊಳ್ಳಿ, ಹಿಜಾಬ್ ಸಂದರ್ಭದಲ್ಲಿ ಸನ್ಮಾನ್ಯ ಹೈಕೋರ್ಟ್ ಮುಸಲ್ಮಾನರ ವಿರೋಧದಲ್ಲಿ ಒಂದು ಆದೇಶ ಕೊಡುತ್ತೆ. ಅದಕ್ಕೆ ನಾವು ವಿರೋಧಿಸಿ ಒಂದು ಪ್ರತಿಭಟನೆ ಮಾಡ್ತೀವಿ. ಕೇವಲ ಒಬ್ರು ದಾಡಿ ಟೋಪಿ ಅವ್ರು ಹೇಳ್ತಾರೆ ನಾಳಿದ್ದು ಕರ್ನಾಟಕ ಬಂದ್ ಅಂತ. 15 ಮಾರ್ಚ್ 2022 ಆದೇಶ ಬರುತ್ತೆ. 17ನೇ ಮಾರ್ಚ್ಗೆ ಕರ್ನಾಟಕ ಬಂದ್ ಅಂದ್ರೆ ಅವನ್ ಚೇಪೆಕಾಯಿ ಮಾರೋನಾಗಿರ್ಲಿ, ಸಾಫ್ಟ್ವೇರ್ ಕಂಪನಿ ಮಾಲೀಕನಾಗಿರ್ಲಿ, ಅವನ ಅಂಗಡಿಗಳನ್ನ ಮುಚ್ಚಿ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾನೆ. ಅಬ್ದುಲ್ ರಜಾಕ್ ಅವರೇ ಸತ್ಯದಿಂದ ವಿಮುಖರಾಗಬೇಡಿ ದಯವಿಟ್ಟು. ಒಂದ್ ನಿಮಿಷ, ನಾನು ಕಮ್ಯುನಿಟಿಯಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕಮ್ಯುನಿಟಿಯ ರೆಪ್ರೆಸೆಂಟೇಟಿವ್ಸ್, ನಿಮ್ಮ ಕಮ್ಯುನಿಟಿಯ ನಾಯಕರು ಯಾರಿದ್ದಾರೆ ಒಬ್ಬರ ಕಾಲೊಬ್ರು ಎಳ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಸೊ ನಿಮ್ಮ ಕಮ್ಯುನಿಟಿಯಲ್ಲೇ ಒಗ್ಗಟ್ಟಿಲ್ಲ, ನೀವು ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದ್ರೆ ಅದು ಯಾವ ಪ್ರಯೋಜನನೂ ಇಲ್ಲ ಸರ್. ಇವತ್ತು ರಿಪೋರ್ಟ್ ಕೊಟ್ಟವ್ರು ಯಾರು ಸರ್? ಇವತ್ತು ರಿಪೋರ್ಟ್ ಕೊಟ್ಟಿದ್ದು ಯಾರು ಸರ್? ಯಾವ ರಿಪೋರ್ಟ್ ಆಧಾರದ ಮೇಲೆ? ಇದು ಕಮ್ಯುನಿಟಿಯಲ್ಲಿ ನಾನು ಒಬ್ನೇನಾ, ನನ್ನಿಂದಲೇನಾ, ನಾನೇ ಅಂತ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ದವ್ರು ಯಾರು ಸರ್? ನಿಮ್ಮ ಉಲ್ಮಾಗಳು ನಿಮ್ಮ ಕಮ್ಯುನಿಟಿಯ ಲೀಡರ್ಸ್ ಅನ್ನ ಒಂದ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಡಿಸಿಪ್ಲಿನರಿ ಆಕ್ಷನ್ ಕಮಿಟಿ ಅಂತ ಒಂದು ಆಕ್ಷನ್ ಕಮಿಟಿ ಇದೆ. ಅದರ ಅಧ್ಯಕ್ಷರು ನಮ್ಮ ಕೆ ರೆಹಮಾನ್ ಖಾನ್ ಅವರು. ಆ ಕಮಿಟಿ ಏನ್ ಮಾಡ್ತಾ ಇದೆ? ಎಲೆಕ್ಷನ್ ಆಗಿ 1 ದಿನಾನೂ ಆಗಿರಲ್ಲ, 10ನೇ ತಾರೀಕಿಗೆ ಡೈರೆಕ್ಟ್ ಬಂದ್ಬಿಟ್ಟು ಕೆಪಿಸಿಸಿ ಆಫೀಸ್ ಒಳಗಡೆಯಿಂದ ಇವ್ರು ಕುತ್ಕೊಂಡು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಅಂದ್ರೆ ನಿಮ್ ಪಕ್ಷದಲ್ಲಿ ಶಿಸ್ತು ಇಲ್ವಾ? ಯಾಕೆ ನಿಮ್ಮ ಥಿಂಕ್ ಟ್ಯಾಂಕು, ನಿಮ್ಮ ಅಡ್ವೈಸರ್ಸು ಇದನ್ನ ಪರಿಗಣಿಸಿಲ್ವಾ? ಇದ್ರ ಬಗ್ಗೆ ಆಲೋಚನೆ ಮಾಡಿಲ್ವಾ? ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪಕ್ಷ ನೆಕ್ಸ್ಟ್ ಪ್ರೈಮರಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕಮ್ಯುನಿಟಿಯ ಲೀಡರ್ಸ್ ಸರ್, ಅವ್ರನ್ನ ನೀವು ಒಟ್ಟು ಮಾಡಕ್ ಆಗ್ತಾ ಇಲ್ಲ, ಅವರಲ್ಲಿ ಒಗ್ಗಟ್ಟು ಮೂಡ್ಸಕ್ ಆಗ್ತಾ ಇಲ್ಲ, ಅವರಲ್ಲಿ ಒಗ್ಗಟ್ಟು ಮೂಡ್ಸಕ್ ಆಗ್ತಾ ಇಲ್ಲ. ಅರ್ಜೆಂಟ್ ಆಗಿ ಮಿನಿಸ್ಟರ್ ಗಳಾಗೋ ಒಂದು ಆಸಕ್ತಿ ಇದಿದೆ.
ಅವರು ಅರ್ಜೆಂಟ್ ಆಗಿ ಮಿನಿಸ್ಟರ್ ಆಗ್ಬಿಡ್ಬೇಕು, ನಾಳೆನೆ ನನಗ್ ಮಿನಿಸ್ಟರ್ ಮಾಡ್ಬಿಡಿ, ದಯವಿಟ್ಟು ನನಗ್ ಮಿನಿಸ್ಟರ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಆಗೋ ಆಸೆಯಿಂದ ಅವ್ರು ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಬರ್ತಿದ್ದಾರೆ. ಟಚ್ ಮಾಡ್ತಾ ಇಲ್ಲ. ಈಗ ಬಂದಂತಹ ನೀವೇ ಹೇಳಿದಾಗ ಅತ್ಯಂತ ದೊಡ್ಡ ಸ್ಕಾಲರ್ಸ್ ಇವರು, ಅವ್ರ ಜೊತೆ ಕುತ್ಕೊಳ್ಳುವಂತ ಯೋಗ್ಯತೆ ನನ್ಗಿದೆಯಾ ಅನ್ನೋದ್ರ ಬಗ್ಗೆ ನಾನೇ ಒಂದು ಕ್ಷಣ ನನ್ನನ್ನು ಪ್ರಶ್ನಿಸಿಕೊಂಡೆ ಅನ್ನುವಂತಹ ವಿಚಾರವನ್ನ ನಾವು ನಿಜ ಅಂತ ನಂಬೋದಾದ್ರೆ ಅವರೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾನೇ ವಿಶೇಷವಾದಂತಹ ವ್ಯಕ್ತಿಗಳಿರ್ಬೋದು. ಅಂಥವರು ಕೂಡ ನಿಮ್ಮ ಕಮ್ಯುನಿಟಿಯಲ್ಲಿ ಒಗ್ಗಟ್ಟು ಮೂಡ್ಸಕ್ ಆಗ್ತಾ ಇಲ್ಲ. ಮಂತ್ರಿಗಳ ಆಕಾಂಕ್ಷಿಗಳಾಗಿ ಒಬ್ರ ಕಾಲೊಬ್ರು ಎಳಿತಾ ಇರೋರಿಗೆ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ಮನವಿ ಅಥವಾ ಒತ್ತಡ ಏನೂ ಮಾಡಕ್ ಆಗ್ತಾ ಇಲ್ಲ. ಬೇರೆ ಸ್ಕೋಪ ಎಲ್ಲ ನೀವು ಪಕ್ಷದ ಮೇಲೆ ಹಾಕಿದ್ರೆ. ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಮುದಾಯದ ಒಕ್ಕಟ್ಟನ್ನ ಒಡೆಯಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಉಚ್ಚಾಟನೆ ಮಾಡಿರೋದು ದಾವಣಗೆರೆ ಕೇಸಲ್ಲಿ ನಿಮ್ ಪಾರ್ಟಿಗೆ ಸರ್, ದಾವಣಗೆರೆ ಸರ್ ಸತ್ಯದಿಂದ ನೀವು ಓಡೋದ್ರೆ ಆಗಲ್ಲ ಅಬ್ದುಲ್ ರಜಾಕ್ ಅವ್ರೆ, ಇದು ಕಟ್ಟು ಸತ್ಯ, ಇದನ್ನ ನೀವು ಒಪ್ಕೊಳ್ಬೇಕು. ದಾವಣಗೆರೆಯಲ್ಲಿ ಆದಂತಹ ಅತಿ ದೊಡ್ಡ ಪ್ರಕ್ಷುಬ್ಧ ವಾತಾವರಣದಲ್ಲಿ ಇಬ್ಬರು ಮುಸಲ್ಮಾನ ನಾಯಕರ ಪಾತ್ರ ಇದೆ, ಆ ಕಡೆಯಿಂದನೂ ಈ ಕಡೆಯಿಂದನೂ. ಅವ್ರ ಬುದ್ಧಿ ಹೇಳಿ ಅವ್ರನ್ನ ತಣ್ಣಗಾಗಿಸಿ ಸ್ಟಾಪ್ ದಿಸ್ ಅಂತ ಹೇಳಕ್ಕಾಗದೆ ಪಾರ್ಟಿ ಮೇಲೆ ನೀವು ಒತ್ತಡ ಹೇರಿದೆ. ಫಸ್ಟ್ ನಿಮ್ ಮನೆಯಲ್ಲಿ ಇರೋದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆಯ್ತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮ್ಯಾಮ್ ಒಂದ್ ನಿಮಿಷ ನಾನು ಉತ್ತರ ಕೇಳಿ ಮ್ಯಾಮ್. ಈ ಉಚ್ಚಾಟನೆ ಮಾಡಿರೋದು ಹೈಕಮಾಂಡ್ ಅಂತೆ. ಅದಕ್ಕೋಸ್ಕರ ಆ ಹೈಕಮಾಂಡ್ ಗೆ ಉದ್ದೇಶಿಸಬೇಕಾದ್ರೆ ನಮ್ಮ ಧರ್ಮದ ಹೈಕಮಾಂಡ್ ಬರ್ಬೇಕಲ್ಲ. ಇವಾಗ ಅವ್ರ ಕೈಯಲ್ಲಿ ಇಲ್ವಂತೆ, ಅವ್ರು ಸುದ್ದಿಗೋಷ್ಠಿ ಮಾಡ್ಬಿಟ್ರು, ಅದಾಯ್ತು. ಅದಾದ್ಮೇಲೆ ಅವ್ರು ಯಾವ ಕ್ಯಾಮ್ರಾ ಮುಂದೆನೂ ಬಂದಿಲ್ಲ, ಯಾರ ಹೆಸರು ತಗೊಂಡಿಲ್ಲ. ಅವ್ರ ಪಾಪ ಅವ್ರ ಕತೆ ಅಲ್ಲಿಗೆ ಸ್ಟಾಪ್ ಆಯ್ತು. ಈಗ ಆಮೇಲೆ ಸ್ಟಾಪ್ ಆಯ್ತಂದ್ರೆ ಏನ್ರಿ ಸರ್? ಎಸ್ ಮಾಡಿದ್ರು. ನಾನು ಇಲ್ಲ ಅಂತಿದ್ದೀನ, ಮಾಡಿದ್ರು. ಮೀರ್ ಸಾದಿಕ್ ಇದ್ದೇ ಇದಾರೆ, ಅವ್ರು ಮಾಡ್ತಾರೆ, ಅದಕ್ಕೆ ಏನ್ ಮಾಡಕ್ ಆಗಲ್ಲ. ಅವ್ರಿಗೆ ತೊಟ್ಟಿಗೆ ತರೋದು ಯಾರ್ಯಾರು ಇದು ಸೃಷ್ಟಿ ಮಾಡಿದ್ರು ಅವರೆಲ್ಲ ಮೀರ್ ಸಾದಿಕ್ಗಳೇ. ಯಾರ್ಯಾರು ಇದ್ರಲ್ಲಿ ಇಲ್ಲ ನೋಡಿ, ನಾನೊಂದ್ ಮಾತು ಹೇಳ್ತೀನಿ. ಜನರು ಮೆಚ್ಚುವ ನಾಯಕ ಯಾರು ಹೇಳಿ? ಜನರ ಮನ್ಸಲ್ಲಿರೋನು. ಎಲ್ಲೋ ಆಚೆಯಿಂದ ಡೆಲ್ಲಿಯಿಂದ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬರೀ MLC ಪೊಸಿಷನ್ ತಗೊಂಡು ಕುತ್ಕೊಂಡು 4 ಜನ ಹೋದ್ರೆ ಅವ್ರ ಮಾತನ್ನ ಕೇಳ್ಬೇಕಲ್ಲ. ಮಲ್ಲಿಕಾರ್ಜುನ್ ಅವರು ಜಮೀರ್ಗ್ ಅವ್ರು ಕೊಟ್ಟು ವೆಲ್ಕಮ್ ಮಾಡಿದಷ್ಟು ಇವ್ರಿಗೆ ಮಾಡಿದ್ರ? ಜನ ನಾಯಕ ಅಂತ ಹೇಳಿದ್ರೆ ಒಂದು ನಾಯಕ, ಅದು ಜನರ ಮನ್ಸು. ಯಾರು 500 ರೂಪಾಯಿ ಕಾಯ್ತಾ ಕೂತಿರ್ಲಿಲ್ಲ, ಜಮೀರ್ ಅವ್ರು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. 4 ಕಿಲೋಮೀಟರ್ ಆ ಕಡೆ, 4 ಕಿಲೋಮೀಟರ್ ಈ ಕಡೆ ರೋಡ್ ಬ್ಲಾಕ್ ಆಗಿತ್ತು. 1000 ಕಾರ್ಗಳು ಬಂದಿದ್ವು ಅವ್ರಿಗೆ ವೆಲ್ಕಮ್ ಮಾಡಕ್ಕೆ. ನಾನು ಬಾಯಿ ಮಾತಿಗೆ ಹೇಳ್ತಿಲ್ಲ, 1, 2, 3 ಅಂತ ಎಣ್ಸ್ಬಿಟ್ಟು ಹೇಳ್ತಾ ಇರೋದು ನಿಮ್ಗೆ. ಈಗ ನಾಳೆ ಒಂದಿಷ್ಟು ಜನ ಧಾರ್ಮಿಕ ಗುರುಗಳು ಬಂದು ಇಲ್ಲ ನಮ್ಮ ಪಾರ್ಟಿ ನಾವು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಅಲ್ಲ ಆತರ ಕೇಳಿ ನಾನು ಹೇಳ್ತೀನಲ್ಲ, ಇಷ್ಟು ವರ್ಷಗಳು ಸಂಪ್ರದಾಯವಾಗಿ ನಾವು ಕಾಂಗ್ರೆಸ್ಗೆ ಮತ ಕೊಡ್ತಾ ಬರ್ತಿದೀವಿ, ಮುಂದಕ್ಕೂ ಕೊಡೋಣ, ಇಲ್ಲ ಅಂತಲ್ಲ. ಆದ್ರೆ ಪಕ್ಷ ಎಲ್ಲೋ ಒಂದ್ ಕಡೆ ನಿಮ್ಮ ಆಂತರಿಕ ಜಗಳದಲ್ಲಿ ಮುಸ್ಲಿಂ ಸಮುದಾಯವನ್ನ ಬಳಸಿ ಸುಮ್ನೆ ನೀವ್ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ಅದೇನ್ ನಡೀತಿದ್ಯೋ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟವ್ರೆ. ಯಾಕೆ ಅಂತ ಹೇಳಿದ್ರೆ ಮುಂದಕ್ಕೆ ಈ ನಮ್ಮ ನಾಯಕರು ಇವರು ಏನೇನ್ ಮಾಡಿದಾರೆ ಸಮುದಾಯಕ್ಕೆ ಕೊಡುಗೆ ಮತ್ತೆ ಪಕ್ಷಕ್ಕೆ ಕೊಡುಗೆ, ಅದು ಅವರೇ ಆಲೋಚನೆ ಮಾಡ್ಕೊಳ್ಳಿ. ಇದೇ ಈಗ ಬೇಡಿಕೆ ಏನು ನಿಮ್ದು? ಅವ್ರನ್ನ ವಾಪಸ್ ಕರ್ಕೋಬೇಕು ಅಂತನಾ? ಹಾಗಲ್ಲ, ಈ ಉಚ್ಚಾಟನೆ ಆದೇಶನ ಹಿಂಪಡಿಬೇಕು. ಮುಂದಕ್ಕೆ ನಮ್ಮ ಸಮುದಾಯದ ಒಗ್ಗಟ್ಟನ್ನ ಒಡೆಯಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕಾಂಗ್ರೆಸ್ ಪಕ್ಷ ಕೊಡಬಾರ್ದು. ಮತ್ತೆ ಮುಂದಕ್ಕೆ ನಮ್ಮ ಯಾವ ನಾಯಕರ ಮೇಲೆ ನೀವು ಯಾವುದೇ ತರಹದ ಒಂದು ಇದ್ ಮಾಡಬಾರ್ದು. ಇದೇ ತರ ಮಾಡಿ ಹಳೆದ ನಮ್ಮ ದೊಡ್ಡ ನಾಯಕರನ್ನ ಮುಗಿಸ್ಬಿಟ್ಟಿದ್ದೀರಾ. ಜಾಫರ್ ಶರೀಫ್ ಅವರ ಕೆರಿಯರ್ ಅನ್ನ ಮುಗಿಸ್ಬಿಟ್ರಿ. ಒಂದು ಅಂತ ಹೇಳ್ಕೊಂಡ್ ಬಂದ್ರೆ ಅವರು ಮಾಡಿರೋದನ್ನೆಲ್ಲ ಮರ್ತುಬಿಟ್ಟು ಕೇವಲ ಒಂದು ಸಣ್ಣ ಇಶ್ಯೂನ ಹಿಡ್ಕೊಂಡು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಬಿಡೋದು. ಲಿಮಿಟ್ ಏನಾದ್ರೂ ಕೊಟ್ಟಿದ್ದೀರಾ? ಇಲ್ಲ, ಪಕ್ಷಕ್ಕೆ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದವರಿಗೆ. ಪ್ಯಾಲೇಸ್ ಗ್ರೌಂಡ್ ಪ್ರತಿಭಟನೆ ಅಂತಿದ್ರಿ? ಪ್ರತಿಭಟನೆ ಅಲ್ಲ, ಅದು ಯಾರು ಹೇಳಿದ್ ಪ್ರತಿಭಟನೆ ಅಂತ? ಸಮಾವೇಶನಾ? ನೋ. ನಮ್ಮ 3 ವರ್ಷಕ್ಕೆ ಒಂದ್ಸಲ, ಪ್ರತಿ 3 ವರ್ಷಕ್ಕೆ ಒಂದ್ಸಲ ನಮ್ಮ ಆಲ್ ಕರ್ನಾಟಕ ಉಲಮಾ ಕಾನ್ಫರೆನ್ಸ್ ನಡೀತದೆ.
ಧರ್ಮದ ಎಲ್ಲಾ ಗುರುಗಳು ಕರ್ನಾಟಕ ರಾಜ್ಯದಿಂದ ಒಂದ್ ಕಡೆ ಸೇರ್ತಾರೆ. ಅವಾಗ ಅವ್ರು ತೀರ್ಮಾನ ಸೇರ್ಬಿಟ್ಟು- ತಗತ್ತೀರಾ ಪರ್ಯಾಯ ಆಯ್ಕೆ ಬಗ್ಗೆ? ಇಲ್ಲ ನೋಡೋಣ, ಇನ್ನ ಅದು ಮೇ ಎಂಡ್ ಅಲ್ಲಿ ಇರೋದು. ಅಲ್ಲಿವರೆಗೂ ಏನೇನಾಗುತ್ತೆ ಏನೇನಿಲ್ಲ ನೋಡಿ ಅದರ ಬಗ್ಗೆ ಮುಂದಿನ ಕ್ರಮ ಏನು ಅನ್ನೋದು ಅಲ್ಲಿ ನಾವು ತೀರ್ಮಾನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡಿರೋದು ಇದು. All right, okay. ಬಟ್ ಯೂಶಲಿ ಜನ ಏನ್ ಹೇಳ್ತಾರೆ ಅಂದ್ರೆ ಮುಸಲ್ಮಾನರಲ್ಲಿ ಒಗ್ಗಟ್ಟು ಜಾಸ್ತಿ ಅಂತ. ಬಟ್ ಎಲ್ಲ ಒಂದ್ ಕಡೆ 100%. ರಾಜಕೀಯದಲ್ಲಿ ಅಧಿಕಾರ ಸ್ಥಾನಮಾನಕ್ಕೋಸ್ಕರ ನಿಮ್ಮಲ್ಲೂ ಕಾಲ್ ಎಳೆಯೋರು ಬಹಳ ಜನ ಇದ್ದಾರೆ ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ವೆರಿ 100% ಮಚ್ ಅಬ್ದುಲ್ ಇದ್ದಾರೆ. ರಜಾಕ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.